ಸರ್, ಗುಲ್ಬರ್ಗದಲ್ಲಿ ಮುಖ್ಯಮಂತ್ರಿಗಳು ಬಂದರು, ಉಪಮುಖ್ಯಮಂತ್ರಿಗಳು ಬಂದರು, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಬಂದರು. ಇವತ್ತು ನಾವು ನೇರವಾಗಿ ಒಂದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಹಾಗೂ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಒಂದು ನೇರ ತಮ್ಮ ಮುಖಾಂತರ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಜಿಲ್ಲೆಯಲ್ಲಿ ತಾವು ಏನಾದರೂ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ತಮ್ಮದೇ ಆಡಳಿತ, ತಮ್ಮದೇ ಒಂದು ಮೇಯರ್, ತಮ್ಮದೇ ಒಂದು ಡೆಪ್ಟಿ ಮೇಯರ್, ತಮ್ಮದೇ ಒಂದು ಕಮಿಟಿ, ತಮ್ಮದೇ ಒಂದು ಎಲ್ಲ ಇದ್ದರೂ ಕೂಡ ಗುಲ್ಬರ್ಗಾದಲ್ಲಿ ಅಪೋಸಿಷನ್ ಅಲ್ಲ, ರೂಲಿಂಗ್ ಅಲ್ಲ, ಪಕ್ಷ ಪಾತ್ರ ಎಲೆಕ್ಷನ್ ಅಲ್ಲಿ ಬರುತ್ತೆ. ಅಭಿವೃದ್ಧಿ ಅಂದರೆ ಎಲ್ಲರೂ ಕಲ್ತಿ ಮಾಡಬೇಕು. ಆ ಅಭಿವೃದ್ಧಿ ಬಗ್ಗೆ ಏನಾದ್ರೂ ಗುಲ್ಬರ್ಗಾದ ಇಶ್ಯೂ ನಮ್ಮ ಗುಲ್ಬರ್ಗ ಮೇಯರ್ ಅವರಲ್ಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ಗಳಲ್ಲಿ, ನಮ್ಮ ಕಮಿಷನರ್ ಅವರಲ್ಲಿ ಯಾವುದೇ ರೀತಿಯಾದಂಥ ಒಂದೂ ಈ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ಒಂದೂ ಮನವಿ ಪತ್ರ ಅವರು ಸಲ್ಲಿಸಿಲ್ಲ. ಅವರು ಸಲ್ಲಿಸಿದೇನು ಬರೀ ಅವ್ರ ಫೋಟೋ, ಅವ್ರ ಕಟೌಟು ಮತ್ತು ಬಂದಿರುವ ಎಲ್ಲ ರಾಜ್ಯ ನಾಯಕರಿಗೆ ಖುಷಿ ಪಡಿಸೋ ಸಲಕ್ಕೆ ಅದು ಮಾಡಿದ್ದಾರೆ. ರಾಜ್ಯದ ಬಗ್ಗೆ ಈ ಗುಲ್ಬರ್ಗ ಬಗ್ಗೆ ಅಲ್ಲಿ, ಚಿತ್ತಾಪುರ ಬಗ್ಗೆ ಬಿ ಅಲ್ಲಿ, ಎಲ್ಲಿ ಬಿ ಅಲ್ಲಿ ಅವ್ರು ಇಂಟ್ರೆಸ್ಟೆಡ್ ಇಲ್ಲ. ಅವ್ರಿಗೆ ರಾಜ್ಯದಾಗ ಮಂದಿಗೆ ಏನು ಬೇಕಾಗ್ಯದ, ಬೆಳಗ್ಗೆ ಎದ್ದ ತಕ್ಷಣ RSS ಬೈದ್ರೆ ಅವ್ರು ಹೀರೋ ಆಗ್ತಿದ್ದಾರೆ. RSS ಬಿಟ್ಟು ಏನೂ ಮಾತಾಡ್ತಾನೆ ಇಲ್ಲ. ಇವತ್ತು ಸಂವಿಧಾನ ಒಂದು ಬುಕ್ ಹಿಡಿತೀರಿ, ಸಂವಿಧಾನದಲ್ಲಿ ಏನು ಬರೆದಿದ್ದಾರೆ, ಆ ಸಂವಿಧಾನ ಬುಕ್ಕಿನಲ್ಲಿ ಏನಿದೆ ಅದು ನೋಡ್ರಿ. ನಾವು ನೋಡಲ್ಲ ಬಿಡಲ್ಲ. ಬೆಳಗ್ಗೆ RSS ಬೈತೀರಿ, ಸಾಯಂಕಾಲ ನಮ್ಮ ಮೋದಿಗೆ ಬೈತೀರಿ, ಅಮಿತ್ ಶಾರಿಗೆ ಬೈತೀರಿ. ಇದಕ್ಕೆ ಬಿಟ್ಟು ತಮಗೆ ಏನೂ ಇಲ್ಲ. ತಮ್ಮ ಕ್ಷೇತ್ರದಲ್ಲಿ ಇವತ್ತ ಹಾಸ್ಟೆಲ್ನಲ್ಲಿ ಸುಮಾರು 60-70 ಹುಡುಗರು ಫುಡ್ ಪಾಯ್ಸನ್ ಕೇಸಿಂದ ಎಷ್ಟು ಕಷ್ಟದಲ್ಲಿದ್ದಾರೆ. ಯಾವ ಬಡ ಮಕ್ಕಳು ಒಂದು ಕೂಲಿ ಕಾರ್ಮಿಕರ ಮಕ್ಕಳು ಯಾರು ಇದ್ರದಲ್ಲ ಅಂತ ಮಕ್ಕಳ ಬಗ್ಗೆ ತಾವು ವಿಚಾರಿಸ್ತೀರಾ? ತಮ್ಮ ಕಾರ್ಯಕರ್ತರು ಯಾರಾದ್ರೂ ಹೋಗಿ ವಿಚಾರಿಸ್ತೀರಾ? ತಮ್ಮ ಬೆಂಬಲಿಗರು ಯಾರಾದ್ರೂ ವಿಚಾರಿಸ್ತೀರಾ? ತಮ್ಗೆ ಯಾರು ಬೇಕಾದ್ರೂ ಹೋಗಿ ವಿಚಾರ ಮಾಡಿ ಅವ್ರು ಏನಾದ್ರು ಅಲ್ಲಿ ಮಾಹಿತಿ ನಿಮ್ಗೆ ಗೊತ್ತದ. ಆ ಮಾಹಿತಿ ಗೊತ್ತಾದ್ಮೇಲೆ ತಾವು ಏನಾದ್ರು ಪ್ರೆಸ್ಸಿಗೆ ತಮ್ಮ ಬಂದು ಹೇಳಿದಾರೆ ಸರ್? ತಾವೇ ಹೇಳ್ರಿ. ಅವ್ರಿಗೆ ರಾಜ್ಯದ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ ಅಲ್ಲಿ ಯಾವುದೇ ಎಲ್ಲಿದೆ ಅಲ್ಲಿ ಅವ್ರಿಗಿಲ್ಲ. ಅವ್ರಿಗೆ ರಾಜಕೀಯ ಮದ ಇದೆ. ಕಾಂಗ್ರೆಸ್ದವರಿಗೆ ರಾಜಕೀಯ ಮದ. ಆ ರಾಜಕೀಯ ಮದ ಮುಂದೆ ಬರೋ ದಿನಗಳಲ್ಲಿ ಇಡೀ ಜನತೆ, ಇಡೀ ಕರ್ನಾಟಕ ಜನತೆ ಅವ್ರಿಗೆ ತೋರಿಸ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಸರ್.